ಸಾಹಿತ್ಯ ಹಾಗೂ ಶಿಲ್ಪಕಲಾ ಕ್ಷೇತ್ರದಲ್ಲಿ ನಮ್ಮ ಈ ಕರುನಾಡಿನ ಸಾಧನೆ ಅತ್ಯಂತ ಮಹತ್ವಪೂರ್ಣವಾದದ್ದು. ಹಿಂದಿನ ಕಾಲದಲ್ಲಿ ಕಲ್ಲಿನಿಂದ ರಚಿಸಲ್ಪಡುತ್ತಿದ್ದ ಶಿಲ್ಪಕಲಾಕೃತಿಗಳು ಕಾಲ ಬದಲಾಗ್ತಾ ಇದ್ದಂತೆ ವಿವಿಧ ವಸ್ತುಗಳಿಂದ ತಯಾರಿಸಲ್ಪಡುತ್ತಿದೆ. ಇತ್ತೀಚಿನ ಕಾಲದಲ್ಲಿ ಪ್ರಖ್ಯಾತಿಯನ್ನು ಪಡೆದಿರುವಂತಹದ್ದು ಸಿಮೆಂಟ್ನ ಕಲಾಕೃತಿಗಳು. ಇಂತಹ ಸಿಮೆಂಟ್ ಕಲಾಕೃತಿಗಳ ತಯಾರಿಕೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಪ್ರಮುಖವಾಗಿ ಕೇಳಿಬರುವಂತಹ ಹೆಸರು ಶ್ರೀಯುತ ಕಾಶಿನಾಥ್ರವರದ್ದು. ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಮೂರ್ತಕಲೆ ಎಂಬ ಕಲೆಯ ದೊಡ್ಡ ಸಾಗರವನ್ನೇ ಮೈಗೂಡಿಸಿಕೊಂಡಿರುವಂತಹ ಸ್ನೇಹಜೀವಿಯಾದ ಶ್ರೀಯುತ ಕಾಶಿನಾಥ್ರವರ ಸಾಕ್ಷ್ಯಚಿತ್ರವನ್ನು ನೋಡೋಣ. ಭವ್ಯ ಭಾರತದಲ್ಲಿ ಕಲೆಗೆ ಸದಾ ಬೆಲೆ, ಅತ್ಯುತ್ತಮ ಮೌಲ್ಯ. ಈ ನಾಡಿನ ಸಾಂಸ್ಕೃತಿಕ ಸಿರಿವಂತಿಕೆಯಲ್ಲಿ ಶಿಲ್ಪಕಲೆಯೂ ಸೇರಿದೆ. ನಮ್ಮ ದೇಶದ ರಾಜಮನೆತನಗಳು ಶಿಲ್ಪಕಲೆಗೆ ಬಹುದೊಡ್ಡ ಕೊಡುಗೆ ನೀಡಿವೆ. ದೇಶಿ ಶಿಲ್ಪಕಲೆಯಲ್ಲಿ ಕರುನಾಡಿನ ಕೊಡುಗೆ ಅಪಾರ. ರಾಜ್ಯದ ಪ್ರತಿಯೊಂದು ಜಿಲ್ಲೆಯೂ ಇತಿಹಾಸ ಸಾರುವ ಸ್ಥಳಗಳನ್ನು ಹೊಂದಿದೆ. ಕಲೆಗೆ ಜೀವ ತುಂಬುವ ಶಕ್ತಿ ಇರುವುದು ಕಲಾವಿದನಲ್ಲಿ ಮಾತ್ರ. ಈ ನಾಡು ಅಂತಹ ಅನೇಕಾನೇಕ ಕಲಾವಿದರನ್ನು ಕಂಡಿದೆ. ಕಲೆಯಲ್ಲಿ ಕ್ರಾಂತಿ ಮಾಡುವುದು, ಒಂದು ಕಲಾ ಪರಂಪರೆಯನ್ನೇ ಸೃಷ್ಟಿಸುವುದು ಸುಲಭ ಸಾಧ್ಯವಲ್ಲ. ಅದು ಕೆಲವರಿಗೆ ಮಾತ್ರ ಆಗಿ ಬರುವಂಥದ್ದು. ಅಂಥ ಒಬ್ಬ ಕಲಾ ಸಿದ್ಧಿ ಸಾಧಕರು ಶಿಲ್ಪಿ ಕೆ. ಕಾಶಿನಾಥ. ಶಿಲ್ಪಕಲೆ ಅನ್ನುವುದು ಕಾಶಿನಾಥ್ ಅವರ ವಂಶದಿಂದ ಬಂದಂಥ ಬಳುವಳಿ. ಇವರ ಇಡೀ ಕುಟುಂಬ ಶಿಲ್ಪಕಲೆಗೆ ತನ್ನನ್ನು ಅರ್ಪಿಸಿಕೊಂಡಿದೆ. ಶಿಲ್ಪಿ ಕೆ. ಕಾಶಿನಾಥ್ ಅವರ ಮುತ್ತಜ್ಜ ತಿಪ್ಪಾಜಪ್ಪ ಕರ್ನಾಟಕ ಶೈಲಿಯ ಸಾಂಪ್ರದಾಯಿಕ ಕಲೆಯ ಸಾಧಕರು. ರಾಜ ಮಹಾರಾಜರಿಂದ ಮೆಚ್ಚುಗೆ ಪಡೆದವರು. ತಿಪ್ಪಾಜಪ್ಪ, ಯಲ್ಲಪ್ಪ, ಕೃಷ್ಣಪ್ಪ ಹಾಗೂ ಪಾರ್ವತಮ್ಮ ದಂಪತಿ, ಪರಸಪ್ಪ ಇಂಥ ಹಿರಿಯರಿಂದ ಹಿಡಿದು ಇಂದಿನ ಕಾಶಿನಾಥ್ ಅವರ ಮಕ್ಕಳ ತನಕ ಶಿಲ್ಪಕಲೆ ಇವರ ಕುಟುಂಬದಲ್ಲಿ ಹಾಸುಹೊಕ್ಕಾಗಿ ಬಂದಿದೆ, ಮುಂದುವರೆದುಕೊಂಡು ಹೋಗುತ್ತಿದೆ. ಇಂತಹ ಕಲಾವಿದರ ಕುಟುಂಬದಿಂದ ಬಂದ ಕಾಶಿನಾಥ್ ಅವರಿಗೆ ಗಟ್ಟಿಯಾದ ಬುನಾದಿ ಹಾಕಿದ್ದು ಅವರ ಅಜ್ಜ ಪರಸಪ್ಪನವರು. ಪರಸಪ್ಪನವರು ಕಲಾ ಕುಸುರಿಯಲ್ಲಿ ಪ್ರಖ್ಯಾತಿಯನ್ನು ಪಡೆದಿದ್ದಂಥ ಕಲಾ ಸಾಧಕರು. ಕಾಶಿನಾಥ್ ಅವರಿಗೆ ಪರಸಪ್ಪನವರು ಕೇವಲ ಅಜ್ಜನಾಗದೆ ಗುರುವಿನ ಸ್ಥಾನವನ್ನೂ ತುಂಬಿಕೊಟ್ಟರು. ನಾಡಿನ ಕಲೆ ಸಾಹಿತ್ಯ ಶ್ರೀಮಂತಿಕೆಗೆ ಶಿವಮೊಗ್ಗ ಜಿಲ್ಲೆಯ ಕೊಡುಗೆ ಅಪಾರ. ಇಲ್ಲಿನ ಹಚ್ಚ ಹಸಿರಿನ ಪ್ರಕೃತಿಯ ಮಡಿಲಲ್ಲಿ ಬೆಳೆದ ಅದೆಷ್ಟೋ ಜನ ಮಹಾನ್ ಸಾಧಕರಾಗಿದ್ದಾರೆ. ಇಂತಹ ಜಿಲ್ಲೆಯಲ್ಲಿ ಕಾಶಿನಾಥ್ ಅವರು ಫೆಬ್ರವರಿ 1, 1944ರಲ್ಲಿ ಜನಿಸಿದರು. ತಂದೆ ಕೃಷ್ಣಪ್ಪ, ತಾಯಿ ಪಾರ್ವತಮ್ಮ. ಕಾಶಿನಾಥ್ ಅವರ ತಂದೆ ಕೃಷ್ಣಪ್ಪನವರು ಮಗನಿಗೆ ಅತ್ಯುತ್ತಮ ವಿದ್ಯಾಭ್ಯಾಸ ಸಿಗಬೇಕು ಎಂದು ಹಂಬಲಿಸಿದರು. ಆದರೆ ಬಾಲಕ ಕಾಶಿನಾಥರಿಗೆ ಶಿಕ್ಷಣದಲ್ಲಿ ಆಸಕ್ತಿ ಕಡಿಮೆ, ಕಲೆಯ ಸೆಳೆತ ಎಷ್ಟಾದರೂ ರಕ್ತಗತವಾಗಿ ಬಂದದ್ದಲ್ಲವೇ? ಬಾಲಕ ಕಾಶಿನಾಥರಿಗೆ ಕಲೆಯಲ್ಲಿ ಅಪಾರ ಆಸಕ್ತಿ ಮೂಡಲಾರಂಭಿಸಿತು. ಪುಟ್ಟ ಬಾಲಕನ ಕಣ್ಣುಗಳ ತುಂಬ ಶಿಲ್ಪಕಲೆಯೇ ಕಲೆ. ವಿದ್ಯೆಗಿಂತ ಕಲೆ ಇವರನ್ನು ದಿನೇ ದಿನೇ ಆವರಿಸಿಕೊಳ್ಳುತ್ತಾ ಹೋಯಿತು. ಇದನ್ನು ಗಮನಿಸಿದ ಅಜ್ಜ ಪರಸಪ್ಪನವರು ಮೊಮ್ಮಗನನ್ನು ತಮ್ಮೊಂದಿಗೆ ಶಿಕಾರಿಪುರಕ್ಕೆ ಕರೆದುಕೊಂಡು ಬಂದರು. ನಮ್ಮ ಮುತ್ತಜ್ಜ ತಿಪ್ಪಾಜಪ್ಪನವರು ಅಂತ ಇದ್ದರು. ಸಾಧಾರಣ 150 ವರ್ಷದ ಹಿಂದೆ ಅವರು ಮಹಾನ್ ಚಿತ್ರಕಲಾವಿದರಾಗಿದ್ದರು. ಅವರು ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅವರಿಗೆ ಕೆಲವು ಮಹಾನ್ ಚಿತ್ರಗಳನ್ನೆಲ್ಲ ಬಿಡಿಸ್ಕೊಟ್ರು. ಈಗ ಬರಿತಾ ಮುಂದುವರಿಸ್ಕೊಂಡು ಅವರ ಒಂದು ಕೃತಿ ಲಂಡನ್ನಲ್ಲಿ ಸಹ ಇದೆ, ಮೈಸೂರು ಜಗನ್ಮೋಹನ್ ಪ್ಯಾಲೇಸ್ನಲ್ಲೆಲ್ಲ ಇದೆ. ನಮ್ಮ ತಾಯಿ ತಂದೆ ಒಬ್ಬರು ಇದ್ದರು, ಅವರೇ ನನಗೆ ಗುರುಗಳು.
ಅವರು ಹೇಳ್ತಾಯಿದ್ರು, ನಿಮ್ಮ ಮುತ್ತಜ್ಜನವರು ಮಹಾನ್ ಕಲಾವಿದರು, ನೀವು ಹಾಗೆ ಕಲಾವಿದರಾಗಿ ಹೆಸರುವಾಸಿಯಾಗಿ ಅವರೇ ತಮ್ಮ ಬಳಿಯಲ್ಲಿ ಇಟ್ಕೊಂಡು 12 ವರ್ಷದ ಕಾಲ ಸತತವಾಗಿ ನನಗೆ ವಿದ್ಯೆಯನ್ನು ಕಲಿಸಿಕೊಟ್ಟು. ಅಜ್ಜನ ಮಾರ್ಗದರ್ಶನದಲ್ಲಿ ಕಾಶಿನಾಥರು ಭವಿಷ್ಯದ ಕಲಾವಿದನಾಗಿ ಬೆಳೆದರು. ಅಜ್ಜನ ಸಂಪರ್ಕಕ್ಕೆ ಬಂದ ಮೇಲೆ ಕಾಶಿನಾಥ್ ಅವರ ಕಲೆಗೆ ಭದ್ರ ಬುನಾದಿ ಸಿಕ್ಕಿತು. ಅಜ್ಜ ಪರಸಪ್ಪನವರೇ ಗುರುವಾದರು. ಅಜ್ಜ ಮಣ್ಣು, ಮರ, ಬಂಗಾರ ಹಾಗೂ ಇತರೆ ಲೋಹಗಳಿಂದ ಮೂರ್ತಿಗಳನ್ನು ತಯಾರು ಮಾಡುತ್ತಿದ್ದರು. ತಾವು ಮಾಡುತ್ತಿದ್ದ ಕೆಲಸವನ್ನು ಮೊಮ್ಮಗನಿಗೆ ಹೇಳಿಕೊಡುತ್ತಾ ಸಾಗಿದರು. ಮಣ್ಣು ಮುದ್ದೆಯಂತಿದ್ದ ಕಾಶಿನಾಥರನ್ನು ಹೀಗೆ ಒಂದು ಸುಂದರ ಮೂರ್ತಿಯನ್ನಾಗಿ ಕೆತ್ತಿದರು. ಮುಂದೆ ಕಾಶಿನಾಥರು ಶಿವಮೊಗ್ಗ ಜಿಲ್ಲೆಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪ್ರಸಿದ್ಧಿ ಪಡೆದರು. ಸಣ್ಣ ಪುಟ್ಟ ಮೂರ್ತಿಗಳನ್ನು ಮಾಡುತ್ತಾ ಬಂದರು. ಗಣಪತಿ ಮೂರ್ತಿಗಳನ್ನು ಮಾಡಿಕೊಡುವ ಮೂಲಕ ವೃತ್ತಿ ಬದುಕನ್ನು ಆರಂಭಿಸಿದರು. 1960ರಲ್ಲಿ ಇವರು ಮಾಡಿಕೊಟ್ಟ ಶಿರಾಳಕೊಪ್ಪದ 6 ಅಡಿ ಎತ್ತರದ ಬೃಹತ್ ಮೂರ್ತಿ ಇವರ ಮೊದಲ ಕಾಣಿಕೆ. ಮುಂದೆ 1965ರಲ್ಲಿ ಶಿಕಾರಿಪುರದ ದತ್ತ ಮಂದಿರಕ್ಕೆ 21 ಅಡಿ ಗೋಪುರ ಹಾಗೂ ಬಿಡಿ ಶಿಲ್ಪಗಳನ್ನು ರಚಿಸಿದರು. ಈ ಮೂಲಕ ಕಾಶಿನಾಥರು ಶಿಲ್ಪಕಲೆಯಲ್ಲಿ ತಮ್ಮದೇ ಆದ ಸ್ಥಾನವನ್ನು ಪಡೆದರು. ಇಂದು ದೇಶದಾದ್ಯಂತ ಬೃಹದಾಕಾರದ ಸಿಮೆಂಟ್ನಲ್ಲಿ ರಚಿತವಾದ ಸೌಂದರ್ಯದಿಂದ ತುಂಬಿ ತುಳುಕುವ ದೇವಾನುದೇವತೆಗಳ ಮೂರ್ತಿಗಳನ್ನು ನಾವು ಕಂಡರೆ ಅಲ್ಲಿ ನಮ್ಮ ಕಾಶಿನಾಥರ ಕೈಚಳಕ ಇದ್ದೇ ಇದೆ ಎಂಬುದನ್ನು ಖಾತರಿಪಡಿಸಿಕೊಳ್ಳಬಹುದು. ಅದರಲ್ಲಿ ಪ್ರಮುಖವಾಗಿ ಮುರುಡೇಶ್ವರದಲ್ಲಿರುವ ಈ ಬೃಹತ್ ಶಿವನ ಮೂರ್ತಿ ಒಂದು ಅತ್ಯುತ್ತಮ ಉದಾಹರಣೆ. ನೂರ 23 ಅಡಿ ಎತ್ತರದ ಈ ಶಿವನ ಮೂರ್ತಿ ನೋಡುಗರ ಕಣ್ಣಲ್ಲಿ ಭಕ್ತಿಯ ಭಾವವನ್ನಲ್ಲದೆ ಬೆರಗನ್ನೂ ಮೂಡಿಸುತ್ತದೆ. ಈ ಬೃಹತ್ ಮೂರ್ತಿ ದೇಶದಲ್ಲೇ ಅತಿ ಎತ್ತರ ಮೂರ್ತಿ ಎನಿಸಿದೆ. ಆರ್.ಎನ್. ಶೆಟ್ರು ಅಂತ ಪರಿಚಯ ಆದರು. ವಿಮಾನದಲ್ಲಿ ಕರ್ಕೊಂಡು ಹೋಗ್ಬಿಟ್ರು ಮುರುಡೇಶ್ವರಕ್ಕೆ. ಮಂಗಳೂರಿಗೆ ಹೋಗಿ ವಿಮಾನದಲ್ಲಿ ಅಲ್ಲಿಂದ ಮುರುಡೇಶ್ವರ ಅವ್ರ ಕಾರ್ನಲ್ಲಿ ಹೋದೆ. ಅವರು ಎತ್ತರವಾದ ಜಾಗ ನೋಡಪ್ಪ, ಇಲ್ಲಿ ಎತ್ತರವಾದ ಜಾಗದಲ್ಲೇ ಮಾಡಬೇಕು. ಆ ಕೆಲಸನ ಶುರು ಮಾಡಿದ್ಮೇಲೆ 132 ವಿಗ್ರಹ ಆಗಾಕೆ ಹಿಡಿದದು. ಪ್ರಾರಂಭದಲ್ಲಿ ಆ ಎತ್ತರ ಹೋದಂಗೆ ಅಲ್ಲಿ ತುಂಬ ಗಾಳಿ, ನಮಗೆಲ್ಲ ಹಿಡ್ಕೊಂಡು ದೂಡ್ದಂಗೆ ಆಗೋದು, ನಿಲ್ಲಕ್ಕೆ ಸಪೋರ್ಟ್ ಸಿಗ್ತಿಲ್ಲ. ಆಮೇಲೆ ಆ 1000 ಪೋಲ್ಸ್ಗಳನ್ನು ಬಿಗ್ಗಿಯಾಗಿ ಹಿಡ್ಕೊಂಡು ಅದನ್ನೇ ಹಾಗೆ ಮೇಲೆ 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 ಹೋಗಿ ಮಾಡಿದ್ವಿ. ಅದು ಪ್ರಾರಂಭ ಮಾಡಿ 1 ವರ್ಷಕ್ಕೆ ಮುಗಿಲೇ ಇಲ್ಲ. 6 ತಿಂಗಳು ಕೆಲಸ ಮಾಡಿಸ್ಕೊಂಡು 6 ತಿಂಗಳು ಗಾಳಿ, ಇಟ್ಲೆ ಮಳೆ, ಅಲ್ಲಿ ವಾತಾವರಣ ಹೀಗಾಗಿಬಿಟ್ಟು ಸತತವಾಗಿ ಅದು 2 ವರ್ಷ ತಗೊಂತ ಆ ಮೂರ್ತಿ. ತುಂಬ ಖುಷಿ ಆಯಿತು. ಅದನ್ನು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಓಪನ್ ಮಾಡಿದರು. ಇಸವಿ 1993 ಕಾಶಿನಾಥ್ ಅವರಿಂದ ಮತ್ತೊಂದು ಶಿವಮೂರ್ತಿಯ ರಚನೆ. ಬೆಂಗಳೂರಿನ ಏರ್ಪೋರ್ಟ್ ರಸ್ತೆಯಲ್ಲಿರುವ 65 ಅಡಿ ಎತ್ತರದ ಈ ಬೃಹದಾಕಾರದ ಮೂರ್ತಿ ಕಾಶಿನಾಥರ ಶಿಲ್ಪಕಲೆಗೆ ಸಾಕ್ಷಿ. ಹಗಲು ರಾತ್ರಿ ಎನ್ನದೆ ಸತತವಾಗಿ 6 ತಿಂಗಳ ಪರಿಶ್ರಮದ ಫಲವಾಗಿ ಕಾಶಿನಾಥರಿಂದ ಈ ಮೂರ್ತಿ ರಚನೆಯಾಯಿತು. ಈ ಧ್ಯಾನಾಸಕ್ತ ಶಿವನನ್ನು ನೋಡಿದವರು ಭಕ್ತಿಪರವಶರಾಗುತ್ತಾರೆ. ಕೊರಳಲ್ಲಿ ನಾಗದೇವ, ರುದ್ರಾಕ್ಷಿ ಸರಗಳು, ಜಡೆ ಇವೆಲ್ಲವೂ ಕಂಡುಬರುತ್ತವೆ. ಮಂತ್ರಮುಗ್ಧಗೊಳಿಸುತ್ತದೆ. ಇತಿಹಾಸ ಪ್ರಸಿದ್ಧ ರಾಜನಗರಿ ವಿಜಯಪುರದಲ್ಲಿ ಕಾಶಿನಾಥರು ಶಿವಗಿರಿಯನ್ನೇ ಸೃಷ್ಟಿಸಿದ್ದಾರೆ. ಇಲ್ಲಿ ರೂಪುಗೊಂಡಿರುವ ಬೃಹತ್ ಶಿವನ ಮೂರ್ತಿ ನಯನ ಮನೋಹರ. ಈ ಮೂರ್ತಿಯಂತೂ ಕಾಶಿನಾಥರ ಕುಶಲ ಕಲೆಯನ್ನು
ಸಾರಿ ಸಾರಿ ಹೇಳುತ್ತದೆ. ಶಿಲ್ಪಿ ಕಾಶಿನಾಥರ ಶಿಲ್ಪಕಲೆ ಇಷ್ಟಕ್ಕೆ ನಿಲ್ಲುವುದಿಲ್ಲ. ಅದು ನಾಡಿನಲ್ಲಿ ಮಾತ್ರವಲ್ಲ, ಸಾಗರದಾಚೆಯೂ ಹಬ್ಬಿಕೊಂಡಿರುವಂಥದ್ದು. ಈ ಮೂಲಕ ಈ ನಾಡಿನ ಶಿಲ್ಪಕಲೆಯ ಕಂಪು ನಾಡಿನ ಆದ್ಯಂತ, ನಾಡಿನಾಚೆ ಪಸರಿಸಿದೆ. ಈ ಮೂಲಕ ಈ ನಾಡಿನ ಶಿಲ್ಪಕಲೆಯ ಕಂಪು ಗಡಿಗಳನ್ನು ದಾಟಿ ಆಚೆಯೂ ಪಸರಿಸಿದೆ. ದ್ವಾರಕೆಯಲ್ಲಿರುವ 65 ಅಡಿ ಎತ್ತರದ ಶಿವನ ಮೂರ್ತಿಯ ಹಿಂದೆ ಕಾಶಿನಾಥರ ಕೈಚಳಕವಿದೆ. ಗುಜರಾತ್ ಬಳಿಯ ನಾಗೇಶ್ವರದಲ್ಲಿ ಧ್ಯಾನಾಸಕ್ತನಾಗಿರುವ ಶಿವನನ್ನು ಇವರು ನಿರ್ಮಿಸಿದ್ದಾರೆ. ಪೀಠ ಸೇರಿ 85 ಅಡಿ ಎತ್ತರದ ಬೃಹತ್ ಶಿವನ ಮೂರ್ತಿ ಇದು. ಬೆಂಗಳೂರಿನ ನೆಲಮಂಗಲದ ಬಳಿ ಇರುವ ವಿಶ್ವಶಾಂತಿ ಆಶ್ರಮದಲ್ಲಿ ಶಿಲ್ಪಿ ಕಾಶಿನಾಥರು ಗಂಗಾ ಮಾತೆಯನ್ನು ವಿಭಿನ್ನ ಕೋನಗಳಲ್ಲಿ ನಿರ್ಮಿಸಿದ್ದಾರೆ. ಒಂದೊಂದು ಮೂರ್ತಿಯೂ ತನ್ನ ಸೌಂದರ್ಯದಿಂದ ಅಪಾರ ಗಮನ ಸೆಳೆಯುತ್ತದೆ. ಸೀರೆಯ ನೆರಿಗೆಯೂ ಸಹ ಅದೆಷ್ಟು ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ಸಿಮೆಂಟ್ ಕಲೆಯಲ್ಲಿ ಕಾಶಿನಾಥರದ್ದು ಪಳಗಿದ ಹಸ್ತ ಅನ್ನುವುದಕ್ಕೆ ಇದೊಂದು ಉದಾಹರಣೆ ಸಾಕು. ಸಪ್ತಗಂಗಾ ಮೂರ್ತಿಗಳಲ್ಲಿ ಕುಳಿತಿರುವ ಭಂಗಿಯೂ ಇದೆ. ಕಮಲ ಹಾಗೂ ಮೊಸಳೆಯ ಚಿತ್ರಗಳು ಅಷ್ಟೇ ಸೊಗಸಾಗಿ ಮೂಡಿಬಂದಿವೆ. ಇವೆಲ್ಲವನ್ನು ಕಂಡಾಗ ಮನದಲ್ಲೊಂದು ಆಹ್ಲಾದ, ಆನಂದ. ಇದೇ ಆಶ್ರಮದಲ್ಲಿ ಹಾಗೇ ಸ್ವಲ್ಪ ಮುನ್ನಡೆದರೆ ಮಹಾಭಾರತದಲ್ಲಿ ಕಂಡುಬರುವಂಥ ಕೃಷ್ಣ ಅರ್ಜುನರ ನಡುವಿನ ಗೀತೋಪದೇಶದ ಸನ್ನಿವೇಶವನ್ನು ಕಲೆಯಾಗಿ ಕಾಣಬಹುದಾಗಿದೆ. 150 ಅಡಿ ಉದ್ದ ಮತ್ತು 60 ಅಡಿ ಎತ್ತರದ ಬೃಹತ್ ರಥ ಇಗೋ ಇಲ್ಲಿದೆ. ಇಲ್ಲಿ ಕಂಡುಬರುವಂತಹ ಕೃಷ್ಣ ಅರ್ಜುನರ ರೂಪಗಳು ಅತ್ಯಂತ ಸಹಜ ಎನಿಸುತ್ತವೆ. 4 ಕುದುರೆಗಳ ರಥದಲ್ಲಿ ಮೂಡಿಬಂದಿರುವ ಗೀತೋಪದೇಶದ ದೃಶ್ಯ ಕಣ್ಣಿಗೆ ಕಟ್ಟುವಂಥದ್ದು. ಸುಂದರವಾದ ರಥ, ಚಕ್ರಗಳು, ರಥದ ಮೇಲೆ ಲಾಂಛನ, ಅದರಲ್ಲಿ ಹನುಮಂತನ ಚಿತ್ರ. ಮಹಾಭಾರತದ ಸನ್ನಿವೇಶವೊಂದು ಕಣ್ಮುಂದೆ ಮೈದಳೆಯುತ್ತದೆ. ಇದು ಕಾಶಿನಾಥರ ಸಿಮೆಂಟ್ ಕಲಾಕೃತಿಯ ಅತ್ಯುತ್ತಮ ಉದಾಹರಣೆಗಳಲ್ಲಿ ಒಂದೆನಿಸಿದೆ. ಇದೇ ಆಶ್ರಮದಲ್ಲಿರುವ ಗೀತೋಪದೇಶ ಮಂದಿರದ ಒಳಗೆ ಅಡಿಯಿಟ್ಟರೆ ವಿಶ್ವರೂಪ ದರ್ಶನವನ್ನು ಸಾಧ್ಯ ಮಾಡಿಕೊಳ್ಳಬಹುದು. ಬ್ರಹ್ಮ, ವಿಷ್ಣು, ಮಹೇಶ್ವರ, ಉಗ್ರ ನರಸಿಂಹ, ಆಂಜನೇಯ, ಗಣೇಶ ಎಲ್ಲವೂ ಸೇರಿದಂತಹ ಕೃಷ್ಣನ ವಿರಾಟ್ ರೂಪವಿದು. ಬೃಹತ್ ಮೂರ್ತಿಯನ್ನು ಕಂಡಾಗ ಭಕ್ತಿ ಭಾವ ಮನದಲ್ಲಿ ನೆಲೆಗೊಳ್ಳುತ್ತದೆ. ತದೇಕ ಚಿತ್ತದಿಂದ ಮೂರ್ತಿಯನ್ನು ಗಮನಿಸಿದಾಗ ಅಲ್ಲಿ ಪಡಿ ಮೂಡುವಂತಹ ಸೌಂದರ್ಯ ಮನಸ್ಸಿನಲ್ಲಿ ಆಹ್ಲಾದವನ್ನುಂಟು ಮಾಡುತ್ತದೆ. 7 ಹೆಡೆಯ ಸರ್ಪದ ಜೊತೆ ನಿಂತಿರುವ ವಿರಾಟ್ ಕೃಷ್ಣನ ಮೂರ್ತಿ ಮೈ ಮನಗಳಲ್ಲಿ ಮಿಂಚಿನ ಸಂಚಾರವನ್ನು ಸಾಧ್ಯ ಮಾಡಿಕೊಡುತ್ತದೆ. 35 ಅಡಿ ಎತ್ತರದ ಮೂರ್ತಿಯ ಕೈಯಲ್ಲಿ ಬಿಲ್ಲು, ಶಂಖ, ಸರ್ಪ, ಕಮಲ, ತ್ರಿಶೂಲ ಹೀಗೆ ಅನೇಕ ಆಯುಧಗಳು. ಅವುಗಳನ್ನೆಲ್ಲ ಹಿಡಿದು ವಿರಾಜಮಾನನಾಗಿ ನಿಂತಿದ್ದಾನೆ ಕೃಷ್ಣಮೂರ್ತಿ. ಎಲ್ಲರನ್ನ ತನ್ನತ್ತ ಸೆಳೆಯುತ್ತಿದ್ದಾನೆ. ಹೀಗೆ ಸೆಳೆಯುತ್ತದೆ ಕಾಶಿನಾಥರ ಶಿಲ್ಪಕಲೆ. ಗೀತಾ ಮಂದಿರವನ್ನು ಸ್ಥಾಪನೆ ಮಾಡತಕ್ಕಂಥ ಸ್ವಾಮಿಗಳಾದ